ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಿ? ಭಗವಾನ್ ಭೋಲೆನಾಥರ ಕೃಪೆ ಮತ್ತು ಆಶೀರ್ವಾದದಿಂದ ನೀವೆಲ್ಲರೂ ತುಂಬ ಚೆನ್ನಾಗಿರುತ್ತೀರಿ, ಆರೋಗ್ಯವಾಗಿರುತ್ತೀರಿ ಎಂದು ಆಶಿಸುತ್ತೇನೆ. ಮತ್ತು ಸ್ನೇಹಿತರೆ, ಭೋಲೆನಾಥರ ಚರಣಗಳಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಹೇ ಭೋಲೆನಾಥ್, ಹೇ ಪರಮಪಿತ ಪರಮೇಶ್ವರ, ನನ್ನ ಎಲ್ಲ ಶ್ರೋತೃಗಳ ಜೀವನದಲ್ಲಿ ಅಪಾರ ಸಂತೋಷಗಳನ್ನು ಕೊಡು ಮತ್ತು ಸದಾ ನಿನ್ನ ಕೃಪೆಯನ್ನು ಅವರ ಜೀವಿತ ಅವಧಿಯಲ್ಲಿ ಉಳಿಸಿಕೋ ಎಂದು ಪ್ರಾರ್ಥನೆ ವಿನಂತಿ. ಸ್ನೇಹಿತರೆ, ನಿಮ್ಮ ಸಂತೋಷದ ಬಾಗಿಲುಗಳು ತೆರೆದುಕೊಂಡಿವೆ. ಹೌದು, ನಿಮ್ಮ ಮಾಹಿತಿಗಾಗಿ ತಿಳಿಸಬಯಸುತ್ತೇನೆ. ಈಗ ದಾಖಲೆ ಮುರಿಯುತ್ತದೆ ಮತ್ತು ಇತಿಹಾಸ ಸೃಷ್ಟಿಯಾಗುತ್ತದೆ. ಹೌದು, ಎಲ್ಲರೂ ಚಕಿತಗೊಳಿಸುವ ಸಂತಸದ ಸುದ್ದಿ ಸಿಂಹರಾಶಿಯವರಿಗೆ ಜನರಿಗೆ ಮುಂದಿನ 24 ಗಂಟೆಗಳ ಒಳಗೆ ಸಿಗಲಿದೆ. ಹೌದು ಪ್ರೀತಿಯ ಸ್ನೇಹಿತರೆ, ಸಂಪೂರ್ಣ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ವಿಡಿಯೋ ನೋಡಿ, ಏಕೆಂದರೆ ಸ್ನೇಹಿತರೆ, ಬಹಳ ದೊಡ್ಡ ಸಂತಸದ ಸುದ್ದಿಯ ರಹಸ್ಯವನ್ನು ನಿಮಗೆ ತಿಳಿಸಲು ಹೊರಟಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಈ ಸಮಯದಲ್ಲಿ ಈ ಸಂದೇಶವನ್ನು ಕೇಳುತ್ತಿದ್ದರೆ ಇದನ್ನು ಕೇವಲ ಒಂದು ಯೋಗವೆಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಏಕೆಂದರೆ ಕೆಲವೊಮ್ಮೆ ಜೀವನದಲ್ಲಿ ಒಂದು ಹಾಗೆ ಸಮಯ ಬರುತ್ತದೆ, ಮನುಷ್ಯನ ವರ್ಷಗಳ ಪರಿಶ್ರಮ, ಅವನ ತಾಳ್ಮೆ ಮತ್ತು ಅವನ ನಿರೀಕ್ಷೆಗಳ ಫಲಿತಾಂಶ ಒಟ್ಟಿಗೆ ಅವನ ಎದುರು ಬರಲು ಪ್ರಾರಂಭವಾಗುತ್ತದೆ. ಹಾಗೆಯೇ ಒಂದು ಸಮಯ ಈಗ ನಿಮ್ಮ ಜೀವನದಲ್ಲಿ ಬಂದು ತಟ್ಟುತ್ತಿದೆ. ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತಿದ್ದೇನೆ. ದೀರ್ಘಕಾಲ ಮುಚ್ಚಿದಂತೆ ಕಾಣುತ್ತಿದ್ದ ಸಂತೋಷದ ಬಾಗಿಲುಗಳು ಈಗ ನಿಧಾನವಾಗಿ ತೆರೆಯಲಾರಂಭಿಸಿವೆ. ಸ್ನೇಹಿತರೆ, ನೀವು ಬಹಳ ಸಂತೋಷದಿಂದ ಕಾಯುತ್ತಿದ್ದ ಆ ಸಮಯವು ಈಗ ದೂರವಿಲ್ಲ. ನಿಮ್ಮ ಜೀವನದಲ್ಲಿ ಹಾಗೆ ಬದಲಾವಣೆಗಳು ಬರಲಿವೆ. ಅವುಗಳನ್ನು ನೋಡಿ ನಿಮಗೆ ನಂಬಲಾಗದಷ್ಟು ವೇಗವಾಗಿ ಪರಿಸ್ಥಿತಿಗಳು ಬದಲಾಗಬಹುದು ಎಂದು ಅನಿಸುತ್ತದೆ. ಸ್ನೇಹಿತರೆ, ನಿನ್ನೆಯವರೆಗೂ ನಿಮಗೆ ಕಷ್ಟವೆನಿಸುತ್ತಿದ್ದ ಕೆಲಸಗಳಲ್ಲಿ ಈಗ ದಾರಿಗಳು ಕಾಣುತ್ತವೆ. ಎಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದವೋ ಅಲ್ಲಿ ಗುರುಗ್ರಹದ ಕೃಪೆಯಿಂದ ಯಶಸ್ಸಿನ ಹೊಸ ಅವಕಾಶಗಳು ಈಗ ನಿಮ್ಮ ಮುಂದೆ ಬರುತ್ತವೆ. ಹೌದು ಸ್ನೇಹಿತರೆ, ಸತ್ಯವನ್ನೇ ಹೇಳುತ್ತಿದ್ದೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಸ್ನೇಹಿತರೆ, ಬಹಳ ದೊಡ್ಡ ಸಂತಸದ ಸುದ್ದಿಯನ್ನು ನಿಮಗೆ ತಿಳಿಸುತ್ತಿದ್ದೇನೆ. ಸ್ವಲ್ಪ ಸಮಯ ತೆಗೆದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುತ್ತಿದ್ದೇನೆ. ನೀವು ನಿಮ್ಮ ಜೀವನದಲ್ಲಿ ಬಹಳ ಆಶಾವಾದದಿಂದ ದೊಡ್ಡ ಕನಸು ಕಂಡಿದ್ದೀರಿ. ಹಲವು ಬಾರಿ ನಿಮಗೆ ಅನಿಸಿರಬಹುದು, ಶ್ರಮಿಸಿದರೂ ನಮ್ಮ ಪರಿಶ್ರಮದ ಫಲ ನಮಗೆ ಏಕೆ ಅಪೂರ್ಣವಾಗಿ ಸಿಗುತ್ತಿದೆ ಎಂದು ಹಲವು ಬಾರಿ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನಿಸಿಕೊಂಡಿರಬಹುದು. ಕೊನೆಗೆ ನಮ್ಮ ಜೀವನದಲ್ಲಿ ಜ್ಞಾನ, ಸಂಪತ್ತು ಮತ್ತು ಪ್ರಯಾಣದ ಸುಖ ಯಾವಾಗ ಲಭಿಸುತ್ತದೆ ಎಂದು. ಹಾಗಾದರೆ ಪ್ರೀತಿಯ ಸ್ನೇಹಿತರೆ, ತಿಳಿಸುತ್ತೇನೆ. ಈಗ ಸಮಯ ಬಹಳ ಹತ್ತಿರ ಬಂದಿದೆ. ಈಗ ನಿಮಗಾಗಿ ಬೃಹಸ್ಪತಿ ದೇವರ ಆಶೀರ್ವಾದ ಮಳೆ ಸುರಿಯುತ್ತದೆ. ಸಂತೋಷದ ಬಾಗಿಲುಗಳು ಶಾಶ್ವತವಾಗಿ ತೆರೆಯಲಿವೆ ಮತ್ತು ನೀವು ವರ್ಷಗಳ ಹಿಂದೆ ಕಂಡಿದ್ದ ಆ ಅದ್ಭುತ ಕನಸುಗಳು ನನಸಾಗುತ್ತವೆ. ಹೌದು ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತೇನೆ. ಈಗ ನಿಮ್ಮ ಕಥೆಯ ಆ ಅಧ್ಯಾಯ ಪ್ರಾರಂಭವಾಗಲಿದೆ. ಅದರಲ್ಲಿ ನಿರಾಶೆಯ ಜಾಗದಲ್ಲಿ ಹೊಸ ದಿಗಂತಗಳು ಇರುತ್ತವೆ. ಕಷ್ಟಗಳ ಜಾಗದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಇರುತ್ತದೆ. ಅಡೆತಡೆಗಳ ಜಾಗದಲ್ಲಿ ವಿದೇಶ ಯಾತ್ರೆ, ಉನ್ನತ ಶಿಕ್ಷಣ ಮತ್ತು ಅದೃಷ್ಟದ ರಾಜಮಾರ್ಗಗಳು ಕಾಣುತ್ತವೆ. ಹೌದು ಸ್ನೇಹಿತರೆ, ಅತ್ಯಂತ ದೊಡ್ಡ ವಿಷಯವೆಂದರೆ ಬರಲಿರುವ ಸಮಯ ನಿಮಗೆ ಕೇವಲ ಸಾಮಾನ್ಯ ಬದಲಾವಣೆಗಳನ್ನಷ್ಟೇ ಅಲ್ಲ, ಬದಲಾಗಿ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನೇ ಪ್ರಕಾಶಮಾನಗೊಳಿಸುವ ಕೆಲವು ದೈವಿ ಅವಕಾಶಗಳನ್ನು ತರಬಹುದು. ನೀವು ದೀರ್ಘಕಾಲದಿಂದ ಅಪೇಕ್ಷಿಸುತ್ತಿರುವ ವಿದೇಶ ಪ್ರಯಾಣ ಅಥವಾ ವೀಸಾ ಈಗ ಸಿಗಬಹುದು. ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸು ಸಿಗಬಹುದು. ನಿಂತು ಹೋಗಿದ್ದ ಪ್ರಕಾಶನ ಲೇಖನ ಅಥವಾ ಮಾಧ್ಯಮ ಸಂಬಂಧಿ ಕೆಲಸ ಮತ್ತೆ ಶುರುವಾಗಬಹುದು. ಕುಟುಂಬದಲ್ಲೂ ಒಂದು ಹಾಗೆ ಶುಭ ಸಮಾಚಾರ ಬರಬಹುದು. ಅದರಿಂದ ಮನೆಯ ವಾತಾವರಣ ತುಂಬ ಸಂತೋಷಭರಿತ, ಉತ್ಸಾಹಪೂರ್ಣ ಮತ್ತು ವೈಭವಯುತವಾಗಿರುತ್ತದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಸಮಯ ಬದಲಾಗುತ್ತಿದೆ, ಪರಿಸ್ಥಿತಿಗಳು ಬದಲಾಗುತ್ತಿವೆ. ನಿಮ್ಮ ಜೀವನದಲ್ಲೂ ಈಗ ಆ ಕಾಲ ಬರಬಹುದು ಅಲ್ಲಿ ಜನರು ನಿಮ್ಮ ಯಶಸ್ಸನ್ನು ನೋಡಿ ಹೇಳುತ್ತಾರೆ, ಯಾವ ಮನುಷ್ಯನನ್ನು ನಾವು ಸದಾ ಸಂತೋಷವಾಗಿ ತಿರುಗಾಡುವವನೆಂದು ತಿಳಿದಿದ್ದೇವೋ ಅದೇ ಮನುಷ್ಯ ಇಷ್ಟು ದೊಡ್ಡ ತತ್ವಜ್ಞಾನಿ, ಸಾಹಸಿ ಮತ್ತು ಸಮೃದ್ಧಿ ವ್ಯಕ್ತಿಯಾಗಿ ಹೇಗೆ ಬೆಳೆದ ಎಂದು. ಈಗ ನಿಮ್ಮ ಸಾಧನೆ ನಿಮ್ಮ ಹಿಂದಿನ ಮಿತಿಗಳನ್ನು ಮೀರಬಹುದು. ನೀವೆಂದು ಕೇವಲ ಭಾಗ್ಯದ ಕನಸು ಕಂಡಿದ್ದೀರಿ, ಅದೇ ಭಾಗ್ಯ ಈಗ ನಿಧಾನವಾಗಿ ವಾಸ್ತವದ ರೂಪ ತಾಳುತ್ತಿದೆ. ಹೌದು ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತೇನೆ. ಕಾಲಚಕ್ರ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಸಮಯ ಪ್ರತಿ ಭಾಗ್ಯಶಾಲಿ ಮನುಷ್ಯನ ಜೀವನದಲ್ಲಿ ಖಂಡಿತ ಬದಲಾಗುತ್ತದೆ. ದೀರ್ಘಕಾಲ ಸಕಾರಾತ್ಮಕ ದೃಷ್ಟಿಯಿಂದ
ಸಂಘರ್ಷ ಮಾಡಿದ ವ್ಯಕ್ತಿಗೆ ಅವನ ಜೀವನದಲ್ಲಿ ಒಂದು ಹಾಗೆ ತಿರುವು ಕೂಡ ಬರುತ್ತದೆ. ಆಗ ಗುರುಗ್ರಹದ ಸಂಪೂರ್ಣ ಆಶೀರ್ವಾದ ಅವನ ಜೊತೆಗೆ ನಿಲ್ಲಲು ಆರಂಭಿಸುತ್ತದೆ. ನೀವು ತಾಳ್ಮೆ ಮತ್ತು ನಂಬಿಕೆಯಿಂದ ಇದ್ದರೆ, ಕಠಿಣ ಪರಿಶ್ರಮ ಮಾಡಿದ್ದರೆ ಮತ್ತು ನಿಮ್ಮ ಆಶಾವಾದವನ್ನು ಎಂದೂ ಕಳೆದುಕೊಳ್ಳದಿದ್ದರೆ ಈ ಖುಷಿ ಸುದ್ದಿ ನಿಮಗಾಗಿಯೇ. ಏಕೆಂದರೆ ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗೆ ಈ ರಾಶಿಯವರಿಗೆ ಜನರಿಗೆ ಭಾಗ್ಯದ ಬಾಗಿಲುಗಳು ತೆರೆಯಲಿವೆ. ನಿಮಗಾಗಿ ಮುಚ್ಚಿ ಹೋಗಿದ್ದ ಅವಕಾಶಗಳು, ದಾರಿಗಳು ಮತ್ತೆ ತೆರೆಯಲಿವೆ. ಈಗ ನಿಮ್ಮ ಪರಿಶ್ರಮ ಬಹು ವಿಧದಲ್ಲಿ ಫಲ ನೀಡಲಿದೆ. ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರೇ ಈಗ ನಿಮ್ಮ ಯಶಸ್ಸಿನ ಗಾದೆಗಳನ್ನು ಹಾಡುತ್ತಾರೆ. ಎಂದೋ ಕೈಗೆ ಸಿಗದ ದೂರದ ಆಕಾಶದ ನಕ್ಷತ್ರಗಳಂತಿದ್ದ ಗುರಿಗಳು ಈಗ ನಿಧಾನವಾಗಿ ನಿಮ್ಮ ಕೈ ಸೇರುತ್ತವೆ. ಹೌದು ಸ್ನೇಹಿತರೆ, ಮಾಹಿತಿಗಾಗಿ ತಿಳಿಸುತ್ತೇನೆ. ಈಗ ನಿಮ್ಮ ಜೀವನದಲ್ಲಿ ಸಂತೋಷಗಳ ಹಾಗೆ ಬೆಳಕು ಬರುತ್ತದೆ. ಅದು ಗುರುವಿನ ಚತುರ್ಥ ಸ್ಥಾನದ ಹಿಂದಿನ ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತದೆ. ಹೌದು ಸ್ನೇಹಿತರೆ, ಆದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಹೇಳಬಯಸುತ್ತೇನೆ, ಯಶಸ್ಸು ಸಿಕ್ಕ ನಂತರವೂ ನಿಮ್ಮ ಸಹಜ ಉದಾರತೆ ಮತ್ತು ವಿನಯವನ್ನು ಕಾಯ್ದುಕೊಳ್ಳಿ. ಏಕೆಂದರೆ ಸ್ನೇಹಿತರೆ, ಅದುವೇ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಜವಾದ ಸೌಂದರ್ಯ. ಯಶಸ್ಸಿನ ನಂತರವೂ ಜ್ಞಾನವನ್ನು ಹಂಚಿಕೊಳ್ಳುವ, ದೀನದಲಿತರಿಗೆ ಸಹಾಯ ಮಾಡುವ ವ್ಯಕ್ತಿಯೇ ದೀರ್ಘಕಾಲ ಗುರುವಿನ ಕೃಪೆಗೆ ಪಾತ್ರನಾಗುತ್ತಾನೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಸಾಧನೆಗಳ ಬಗ್ಗೆ ಸಂತೋಷವಿರಲಿ, ಆದರೆ ಜ್ಞಾನಿಗಳಂತೆ ನಿರಹಂಕಾರಿಗಳಾಗಿರಿ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುತ್ತೇನೆ, ಈ ಸಮಯ ಕೇವಲ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಮಾತ್ರವಲ್ಲ, ನಿಮ್ಮ ಸಂಪೂರ್ಣ ವಂಶದ ಭಾಗ್ಯವನ್ನು ಜಾಗೃತಗೊಳಿಸುವ ಸಂದೇಶ ತರುತ್ತದೆ. ನಿಮ್ಮ ಮನೆ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ. ಹೊಸ ಶೈಕ್ಷಣಿಕ ಯೋಜನೆಗಳು ಯಶಸ್ವಿಯಾಗುತ್ತವೆ. ಯಾವುದೇ ಕೋರ್ಟ್ ಕಚೇರಿ ಅಥವಾ ಕಾನೂನು ತೊಡಕುಗಳಿದ್ದರೆ ಅದು ಈಗ ನಿಮ್ಮ ಪರವಾಗಿ ಸರಾಗವಾಗಿ ಬಗೆಹರಿಯುತ್ತದೆ. ಹೌದು ಸ್ನೇಹಿತರೆ, ಇಂದಿನಿಂದ ಈ ವಿಶ್ವಾಸವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ. ನಿಮಗಾಗಿ ಸಂತೋಷದ ಮತ್ತು ಭಾಗ್ಯದ ಎಲ್ಲ ಬಾಗಿಲುಗಳು ತೆರೆದುಕೊಂಡಿವೆ. ಈಗ ನೀವು ಕೇವಲ ನಿಮ್ಮ ಸಾಹಸ ಪ್ರವೃತ್ತಿಯಿಂದ ಮುಂದೆ ಹೋಗಬೇಕು. ಪರಿಶ್ರಮ, ಧರ್ಮ ಮತ್ತು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳನ್ನು ಬೆನ್ನಟ್ಟುತ್ತಾ ಇರಿ. ಭಾಗ್ಯ ನಿಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ಅಗ್ಗಳಿಕೆ ಸಿಗುತ್ತದೆ ಮತ್ತು ನಿಮ್ಮ ಜೀವನ ಸದಾ ಆನಂದ ಮತ್ತು ಜ್ಞಾನದತ್ತ ಸಾಗುತ್ತದೆ. ಸ್ನೇಹಿತರೆ, ಪ್ರತಿ ಹೊಸ ಸೂರ್ಯೋದಯ ಒಂದು ಹೊಸ ಜ್ಞಾನ ಮತ್ತು ಭಾಗ್ಯದ ಸೂಚನೆ ತರುತ್ತದೆ. ಆದ್ದರಿಂದ ಈ ರಾಶಿಯವರಿಗೆ ನಿಮ್ಮ ಸಹಜ ಚೈತನ್ಯದಿಂದ ನಗುತ್ತೀರಿ. ನಿಮ್ಮ ಭಾಗ್ಯದ ಮೇಲೆ ಭರವಸೆ ಇಡಿ ಮತ್ತು ಪೂರ್ಣ ಉತ್ಸಾಹದಿಂದ ನಿಮ್ಮ ಸಾಹಸ ಸಮಯ ಭವಿಷ್ಯದತ್ತ ಮುಂದೆ ಹೋಗಿ. ಏಕೆಂದರೆ ಈಗ ಸಮಯ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಈಗ ನಿಮ್ಮ ಹಳೆಯ ನೋವುಗಳೆಲ್ಲ ಮರೆಯಾಗುತ್ತವೆ. ನಿಮ್ಮ ಜೀವನವೇ ಒಂದು ಹೊಸ ಪ್ರೇರಣಾದಾಯಕ ಕಥೆಯಾಗುತ್ತದೆ ಮತ್ತು ನಿಮ್ಮ ಹೆಸರು ಧೈರ್ಯ, ಆಶಾವಾದ ಮತ್ತು ಅಚಲ ನಂಬಿಕೆಯಿಂದ ಇತಿಹಾಸ ಸೃಷ್ಟಿಸುವ ಮಹಾನ್ ಸಾಹಸಿಗಳ ಸಾಲಿನಲ್ಲಿ ಸೇರುತ್ತದೆ. ಹೌದು ಪ್ರೀತಿಯ ಸ್ನೇಹಿತರೆ, ವಿಡಿಯೋ ತುಂಬ ವಿಶೇಷ ಮತ್ತು ಮಹತ್ವಪೂರ್ಣವಾಗಿರಲಿದೆ. ಆದ್ದರಿಂದ ಸ್ನೇಹಿತರೆ, ನೀವೆಲ್ಲರೂ ವಿಡಿಯೋದ ಕೊನೆಯವರೆಗೂ ಜೊತೆಯಲ್ಲಿ ಇರಿ. ಆದರೆ ಅದಕ್ಕೂ ಮೊದಲು ಸ್ನೇಹಿತರೆ, ಇಲ್ಲಿ ನಿಮ್ಮಲ್ಲಿ ಒಂದು ಸಣ್ಣ ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ನಿಮ್ಮ ಪ್ರೀತಿಯ ಕೈಗಳಿಂದ ಒಂದು ಲೈಕ್ ಖಂಡಿತ ಮಾಡಿ. ಮತ್ತು ಸ್ನೇಹಿತರೆ, ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಷ್ಠೆಯ ಮನಸ್ಸಿನಿಂದ ಜೈ ಭೋಲೆನಾಥ್, ಹರ ಹರ ಮಹಾದೇವ, ಜೈ ಶಿವಶಂಕರ ಎಂದು ಖಂಡಿತ ಬರೆಯಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. 6-7 ಆಗಸ್ಟ್ 2026ರ ಮಹತ್ವದ ದಿನದ ಸಂಪೂರ್ಣ ಭವಿಷ್ಯವನ್ನು ತಿಳಿಯೋಣ. ಮುಂದಿನ ದಿನದ ಸಮಯ ಈ ರಾಶಿಯವರಿಗೆ ಜನರಿಗೆ ಹೇಗಿರುತ್ತದೆ? ಯಾವೆಲ್ಲ ಬದಲಾವಣೆ ಕಾಯುತ್ತಿವೆ? ನಿಮ್ಮ ದೈನಂದಿನ ದಿನಚರಿ, ಕೆರಿಯರ್, ವ್ಯಾಪಾರ, ಬಿಸ್ನೆಸ್, ಉನ್ನತ ಶಿಕ್ಷಣ, ಪ್ರವಾಸ, ಲವ್ ಲೈಫ್, ಆರೋಗ್ಯ, ಕೌಟುಂಬಿಕ ಸುಖ ಮತ್ತು ಆರ್ಥಿಕ ಸ್ಥಿತಿ ಆಗಸ್ಟ್ 6 ಮತ್ತು 7, 2026ರಂದು ಹೇಗಿರಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನು ನಿಮಗೆ ನೀಡುತ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ದಿನದ ವಿಶೇಷ ಎಚ್ಚರಿಕೆಗಳು, ಯಾವುದನ್ನು ಮಾಡಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ. ನೀವು ಕೊನೆಯವರೆಗೂ ಜೊತೆಯಲ್ಲಿರಿ. ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ.
ಮತ್ತು ಈ ರಾಶಿಯವರಿಗೆ ಆಗಸ್ಟ್ 6 ಮತ್ತು 7, 2026ರ ದೈನಂದಿನ ಭವಿಷ್ಯ ತಿಳಿಯೋಣ. ಸ್ನೇಹಿತರೆ, ಈ ದಿನ ಭಗವಾನ್ ಭೋಲೆನಾಥ್ ಮತ್ತು ಗುರು ಬೃಹಸ್ಪತಿ ದೇವರ ಸಂಯುಕ್ತ ಕೃಪೆಯಿಂದ ಈ ರಾಶಿ ಜನರಿಗೆ ಅತ್ಯಂತ ಶುಭಕರ ಮತ್ತು ಆನಂದದಾಯಕವಾಗಿರಲಿದೆ. ಸ್ನೇಹಿತರೆ, ಈ ದಿನ ಸಾಹಸಿಗಳು ಮತ್ತು ಜ್ಞಾನಿಗಳಾದ ನಿಮಗೆ ನಿಮ್ಮ ಧರ್ಮ ಮತ್ತು ಸತ್ಯನಿಷ್ಠೆಗೆ ತಕ್ಕ ಮಹತ್ವದ ಫಲ ಸಿಗುವ ದಿನ. ನಿಮ್ಮ ವೃತ್ತಿ ಜೀವನದಲ್ಲಿ ಒಬ್ಬ ಗುರು ತರಹದ ವ್ಯಕ್ತಿ ನಿಮಗೆ ಅಮೂಲ್ಯ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಹಾಸ್ಯ ಪ್ರವೃತ್ತಿಯಿಂದ ಸಾಮಾಜಿಕವಾಗಿ ಆಕರ್ಷಣೆಯ ಕೇಂದ್ರ ಬಿಂದುವಾಗುತ್ತಿರಲಿ. ದಿನವೂ ಹೊಸ ಶಕ್ತಿ ಮತ್ತು ಅಪಾರ ಉತ್ಸಾಹದಿಂದ ಕೂಡಿರುತ್ತದೆ. ದೂರದ ಪ್ರಯಾಣದ ಯೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ. ನೀವು ನಿಮ್ಮ ಜ್ಞಾನಾರ್ಜನೆಗೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಸಮಯ ಮೀಸಲಿಡುತ್ತೀರಿ. ಇದು ಮುಂದೆ ತುಂಬ ಪುಣ್ಯಕರವಾಗುತ್ತದೆ. 6 ಆಗಸ್ಟ್ 7 ನಿಮಗೆ ಆರ್ಥಿಕವಾಗಿ ಒಂದು ದೊಡ್ಡ ಅನಿರೀಕ್ಷಿತ ಲಾಭ ತಂದುಕೊಡಬಹುದು. ಎಲ್ಲಿಂದಲೋ ಸಿಕ್ಕಿ ಹೋಗಿದ್ದ ಹಣ ವಾಪಸ್ ಬರಬಹುದು ಅಥವಾ ಲಾಟರಿ ಷೇರು ಮಾರುಕಟ್ಟೆಯಿಂದ ಲಾಭವಾಗಬಹುದು. ಜೀವನ ಸಂಗಾತಿಯ ಜೊತೆ ಪ್ರೇಮ ಮತ್ತು ಸ್ನೇಹದ ವಾತಾವರಣ ಇರುತ್ತದೆ. ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಎಲ್ಲರೂ ಕಾಯುತ್ತಾರೆ ಮತ್ತು ಗೌರವಿಸುತ್ತಾರೆ. ನೌಕರಿ ಮಾಡುವವರಿಗೆ ಪ್ರಮೋಷನ್ ಅಥವಾ ಸ್ಥಳಾಂತರದ ಸುದ್ದಿ ಸಿಗಬಹುದು. ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು, ಆದರೆ ಆಶಾವಾದಿ ಮನೋಭಾವ ಮತ್ತು ಸೃಜನಶೀಲತೆಯಿಂದ ನೀವು ಎಲ್ಲವನ್ನು ಸುಲಭವಾಗಿ ನಿಭಾಯಿಸುತ್ತೀರಿ. ಸಹೋದ್ಯೋಗಿಗಳೊಂದಿಗೆ ಸಂತೋಷದ ವಾತಾವರಣ ಇರುತ್ತದೆ. ಮನೆಯಲ್ಲಿ ಯಾವುದಾದರೂ ಮಾಂಗಲಿಕ ಕಾರ್ಯಕ್ರಮ ಅಥವಾ ಧಾರ್ಮಿಕ ಉತ್ಸವ ನಡೆಯಬಹುದು. ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಬಹುದು. ವ್ಯಾಪಾರಿಗಳಿಗೆ ಇಂದಿನ ದಿನ ತುಂಬ ಲಾಭದಾಯಕ. ವಿದೇಶಿ ಸಂಪರ್ಕಗಳಿಂದ ಹೊಸ ವ್ಯಾಪಾರದ ಅವಕಾಶಗಳು ಬರುತ್ತವೆ. ಯಾವುದೇ ಕಾನೂನು ವಿವಾದವಿದ್ದರೆ ಇಂದು ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಪ್ರಬಲವಾಗಿದೆ. ಆದರೆ ಸ್ನೇಹಿತರೆ, ಎಚ್ಚರಿಕೆಯೂ ಅಗತ್ಯ. ಅತಿಯಾದ ಆತ್ಮವಿಶ್ವಾಸದಿಂದ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ. ಯಾರಿಗೂ ಅತಿಯಾದ ಭರವಸೆ ಕೊಟ್ಟು ನಂತರ ಸಮಸ್ಯೆಗೆ ಸಿಲುಕಬೇಡಿ. ವಾಹನ ಚಲಿಸುವಾಗ ಎಚ್ಚರಿಕೆಯಿಂದ, ದೂರದ ಪ್ರಯಾಣದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ದೃಷ್ಟಿಯಿಂದ ತೊಡೆ ಮತ್ತು ಸೊಂಟದ ನೋವು ಕಾಣಬಹುದು. ವ್ಯಾಯಾಮ ಮಾಡಿ. ಅತಿಯಾದ ಮಸಾಲೆಯುಕ್ತ ಆಹಾರದಿಂದ ದೂರವಿರಿ. ಕುಟುಂಬದ ಯಾವುದೇ ಧಾರ್ಮಿಕ ವಿಚಾರದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿರುತ್ತದೆ. ಒಟ್ಟಿನಲ್ಲಿ ಈ ದಿನ ಈ ರಾಶಿಯವರಿಗೆ ಭಾಗ್ಯೋದಯದ ದಿನ. ನಿಮ್ಮ ಸತ್ಯನಿಷ್ಠೆ ಮತ್ತು ಉದಾರ ಮನಸ್ಸೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಆನಂದದಿಂದ ಮುನ್ನಡೆಯಿರಿ. ಭೋಲೆನಾಥ್ ಹಾಗೂ ಗುರು ಬೃಹಸ್ಪತಿಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇದೆ. ಪ್ರೀತಿಯ ಸ್ನೇಹಿತರೆ, ಇಂದಿನ ವಿಶೇಷ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಬಗ್ಗೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.